ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ಇವತ್ತು ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಮದ್ದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಯಾವೆಲ್ಲ ಸಮಸ್ಯೆಗೆ ಉತ್ತಮ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. 40 ವರ್ಷ ಆಗುತ್ತಿದ್ದಂತೆ ಇವಾಗ ಎಲ್ಲರಿಗೂ ನಿಶಕ್ತಿ, ಮೂಳೆಗಳ ತೊಂದರೆ, ಕೀಲುಗಳಲ್ಲಿ ನೋವು, ನರಗಳ ತೊಂದರೆ, ಹೀಗೆ ಹಲವಾರು ಸಮಸ್ಯೆ. ಸ್ವಲ್ಪ ದೂರ ನಡೆದರೂ ಸಾಕು ಕಾಲುಗಳಲ್ಲಿ ಬಹಳ ನೋವು ಕಾಣಿಸುತ್ತದೆ. ಕೈಕಾಲಿನಲ್ಲಿ ಜೋಮು ಹಿಡಿಯುವುದು, ಇವೆಲ್ಲ ತೊಂದರೆ ಎದುರಾಗುತ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ನರಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇರುವುದು. ಇವಾಗಂತೂ ಲಕ್ಷಾಂತರ ಜನ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗೆ ಹಲವರು ನರಗಳ ಬ್ಲಾಕೇಜ್ ಸಮಸ್ಯೆಯಿಂದ ಸ್ಟೆಂಟ್ ಹಾಕಿಸ್ಕೊಳ್ತಾ ಇದ್ದಾರೆ. ಕೊಲೆಸ್ಟ್ರಾಲ್ಗೆ ಮೆಡಿಸನ್ನ ತಗೊಳ್ತಾ ಇದ್ದಾರೆ. ಆದರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವ ವಸ್ತುಗಳಿಂದಲೇ ಈ ಎಲ್ಲ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ ಅಂದರೆ ನಂಬ್ತೀರಾ? ಖಂಡಿತವಾಗಿಯೂ ನಂಬಲೇಬೇಕು. ನಮ್ಮ ಹಿರಿಯರು ತಯಾರಿಸುತ್ತಿದ್ದಂತಹ ಮನೆಮದ್ದುಗಳಿಂದ ತುಂಬಾ ಪ್ರಯೋಜನವಿದೆ. ಅಂಥ ಒಂದು ಮನೆಮದ್ದು, ಅಂಥ ಒಂದು ಮಿರಾಕಲ್ ಡ್ರಿಂಕನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ರಕ್ತನಾಳಗಳು ಓಪನ್ ಆಗುತ್ತೆ, ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತೆ, ಹಾಗೆ ಯೂರಿಕ್ ಆ್ಯಸಿಡನ್ನು ಕಂಟ್ರೋಲ್ ಮಾಡುತ್ತೆ, ನೋವು ಕಡಿಮೆ ಆಗುತ್ತೆ. ಮೊದಲಿಗೆ ಈ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಏನಕ್ಕೆ ಆಗುತ್ತೆ ತಿಳಿಯೋಣ. ನಮ್ಮ ರಕ್ತನಾಳದಲ್ಲಿ ಯಾವಾಗ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಅದು ರಕ್ತನಾಳದ ಗೋಡೆಯಲ್ಲಿ ಜಮೆ ಆಗಲು ಶುರುವಾಗುತ್ತೆ. ಹೀಗೆ ಆಗುವುದರಿಂದ ನರಗಳಲ್ಲಿ ಕೊಲೆಸ್ಟ್ರಾಲ್ ಜಮೆಯಾಗಿ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಹಾರ್ಟ್ ಅಟ್ಯಾಕ್ನಂತಹ ಸಮಸ್ಯೆ ಎದುರಾಗುತ್ತದೆ. ಹಾಗೆ ಈ ಬ್ಲಾಕೇಜ್ ಏನಾದರೂ ಕಾಲಿನಲ್ಲಿದ್ದರೆ ಇದನ್ನು ವೆರಿಕೋಸ್ ವೇನ್ಸ್ ಅಂತಾರೆ. ಇನ್ನು ರಕ್ತ ಪರಿಚಲನೆ ಸರಿಯಾಗಿ ಆಗದಿದ್ದರೆ ಕೈಕಾಲುಗಳಲ್ಲಿ ನೋವು ಕಾಣಿಸುತ್ತದೆ. ಇದಕ್ಕೆ ಉತ್ತಮವಾದ ಪರಿಹಾರ ಏನು? ಈ ಬ್ಲಾಕೇಜನ್ನು ನಿವಾರಿಸಿ ರಕ್ತ ಪರಿಚಲನೆಯನ್ನು ಸರಿ ಮಾಡಲು ಈ ಮನೆಮದ್ದನ್ನು ತಯಾರಿಸಬೇಕು. ಇದಕ್ಕೆ ಮೊದಲಿಗೆ ಅಗಸೆ ಬೀಜ ಬೇಕು. ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ. ಇದು ನರಗಳ ಊತವನ್ನು ಕಡಿಮೆ ಮಾಡುತ್ತದೆ, ನರಗಳನ್ನು ಓಪನ್ ಮಾಡುತ್ತದೆ. ಇದರಲ್ಲಿರುವ ಫೈಬರ್ ತೂಕವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಕೀಲುಗಳಲ್ಲಿ ನೋವು ಕಡಿಮೆ ಆಗುತ್ತದೆ. ಇನ್ನು ನೆಕ್ಸ್ಟ್ ಒಣಶುಂಠಿ ಬೇಕು. ಒಣಶುಂಠಿ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತದೆ. ಇದು ಶರೀರದಲ್ಲಿ ಶಾಖವನ್ನು ಹೆಚ್ಚಿಸುತ್ತದೆ. ಇದರಿಂದ ರಕ್ತ ತೆಳ್ಳಗೆ ಆಗುತ್ತದೆ. ನಿಮಗೆ ಕೈಕಾಲು ಜೋಮು ಹಿಡಿಯುವುದು ಮೊದಲಾದ ಸಮಸ್ಯೆ ಇದ್ದರೆ ಒಣಶುಂಠಿ ಬಹಳ ಒಳ್ಳೆಯದು. ಇದು ಆ ಜಾಗಕ್ಕೆ ಆಕ್ಸಿಜನ್ ಅನ್ನು ಒದಗಿಸುತ್ತದೆ. ಒಣಶುಂಠಿ ಮಧುಮೇಹಿಗಳಿಗೂ ಉತ್ತಮ. ಇದು ವಾತ ಮತ್ತು ಕಫವನ್ನು ಕಡಿಮೆ ಮಾಡುತ್ತದೆ. ಕೀಲುಗಳಲ್ಲಿ ನೋವಿದ್ದರೆ ಇದರಿಂದ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಇದಕ್ಕೆ ಚಕ್ಕೆ ಬೇಕು. ಚಕ್ಕೆಯಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. BP ಕೂಡ ಕಂಟ್ರೋಲಲ್ಲಿ ಇರುತ್ತದೆ. ಮೊದಲಿಗೆ ಒಂದು ಬಾಣಲಿಗೆ 4 ಚಮಚ ಅಗಸೆ ಬೀಜವನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ 1 ಇಂಚು ಉದ್ದದ ಒಣಶುಂಠಿಯನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಪೀಸ್ ಚಕ್ಕೆಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಎಲ್ಲವನ್ನು ಪುಡಿ ಮಾಡಿ ಈ ಪುಡಿಯನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ. ಇದು 20 ದಿನದವರೆಗೆ ಕೆಡಲ್ಲ. ರಾತ್ರಿ ಮಲಗುವ 30 ನಿಮಿಷ ಮೊದಲು ಉಗುರು ಬೆಚ್ಚಗಿನ ಹಾಲು ತಗೊಳ್ಳಿ. ಈ ಹಾಲಿಗೆ 1 ಚಮಚ ಈ ಪೌಡರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯಿರಿ. ಕೆಲವರಿಗೆ ಹಾಲು ಇಷ್ಟ ಆಗೋಲ್ಲ, ಅಂಥವರು 1 ಲೋಟ ಬೆಚ್ಚಗಿನ ನೀರಿಗೆ ಈ ಪುಡಿಯನ್ನು ಬೆರೆಸಿ ಮಲಗುವ 30 ನಿಮಿಷದ ಮೊದಲು ಕುಡಿಯಿರಿ. ಪ್ರತಿದಿನ ಕುಡಿಬೇಕು. ಹಾಗೆಯೇ ದಿನಪೂರ್ತಿ ಚೆನ್ನಾಗಿ ನೀರನ್ನು ಕುಡಿಬೇಕು. ಪ್ರತಿದಿನ ಈ ಮನೆಮದ್ದನ್ನು ಕುಡಿಯಿರಿ. 3 ದಿನದಲ್ಲೇ ನಿಮಗೆ ಕೈಕಾಲಿನಲ್ಲಿ ನೋವು ಕಡಿಮೆ ಆಗೋದು ಗೊತ್ತಾಗುತ್ತೆ. ಹಾಗೆ 20 ದಿನದಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತಲ್ಲ, ಇದರಿಂದ ಪರಿಹಾರ ದೊರೆಯುತ್ತದೆ. ಕಡಿಮೆ ಆಗೋದು ನಿಮಗೆ ಕಾಣಿಸುತ್ತದೆ. ಕೈಕಾಲು ಜೋಮು ಹಿಡಿಯುವ ಸಮಸ್ಯೆ ಕಡಿಮೆ ಆಗುತ್ತದೆ. ನಿಮಗೆ ಫಲಿತಾಂಶ ಸಿಕ್ಕರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಲವರಿಗೆ ಉಪಯೋಗ ಆಗ್ಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.